ಏನು ನಮ್ಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಸ್ಮಗಲ್ಡ್ ಗೂಡ್ಸನ್ನ ಆಫ್ಟರ್ ಆಲ್ ಒಬ್ಬ ಲೇಡಿ ಸಬ್ ಇನ್ಸ್ಪೆಕ್ಟರ್ ಹಿಡಿದ್ಬಿಟ್ಲ. ಛೇ, ಶೇಮ್. ಅವಳಿಗೆ ಒಂದ್ ಗತಿ ಕಾಣಿಸ್ಲೇಬೇಕು. ಸಬ್ ಇನ್ಸ್ಪೆಕ್ಟರ್ ರಾಧಾ ಹಿಯರ್. ಹಲೋ ಮೇಡಮ್, ಮೈಸೂರು ರೋಡ್ ನಲ್ಲಿ 18ನೇ ಮೈಲ್ಗಲ್ ಹತ್ರ ಬಲಗಡೆ ರಸ್ತೆಯಲ್ಲಿ ಹೋದ್ರೆ ಒಂದು ಸಣ್ಣ ಗೋಡೌನ್ ಸಿಗುತ್ತೆ. ನೀವ್ ಈಗಲೇ ಅಲ್ಲಿಗೆ ಹೋದ್ರೆ ಸ್ಮಗಲ್ಡ್ ಗೂಡ್ಸ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ನೀವ್ಯಾರು ಮಾತಾಡೋದು? ನನ್ನ ಹೆಸರು ಮಾತ್ರ ಕೇಳಬೇಡಿ. ನಾನು ಅದ್ರಲ್ಲಿ ಒಬ್ಬ ಪಾರ್ಟ್ನರ್. ನಾನು ಶೇರ್ ಕೊಡ್ಲಿಲ್ಲ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಹಾ, ತಡ ಮಾಡಬೇಡಿ, ಈಗಲೇ ಹೊರಡಿ. ಟಚ್ ಮಾಡಿ. ಇನ್ಸ್ಪೆಕ್ಟರ್, ನಮ್ಮ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸ್ಮಗಲ್ಡ್ ಗೂಡ್ಸ್ನೆಲ್ಲ ಹಿಡಿದು ನಮ್ ಬಿಸ್ನೆಸ್ ಹಾಳು ಮಾಡ್ಬಿಟ್ಟೆ. ಇದು ಹೀಗೆ ಮುಂದುವರೆದ್ರೆ ನಮ್ಮಂಥವ್ರು ಬದುಕೋದು ಕಷ್ಟ. ಇನ್ಸ್ಪೆಕ್ಟರ್, ನೀನಿನ್ ಬದುಕಿರಬಾರ್ದು. ಥ್ಯಾಂಕ್ ಯು. ನೀವು ಚೆನ್ನಾಗಿ ಮಾತಾಡ್ತೀರಾ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ವೇಷನೂ ಹಾಕೋತೀರಾ. ಏನಮ್ಮ ನೀನ್ ಹೇಳ್ತಿರೋದು? ಈ ಡ್ರೆಸ್ಸು, ಈ ದಾಡಿ, ಒಂದ್ ಕೈ ಇಲ್ದಿರೋ ಹಾಗೆ ನಟಿಸ್ತಿರೋದು ನಿಜಕ್ಕೂ ವಂಡರ್ಫುಲ್. ಅಮ್ಮ, ನೀನು ನನ್ನ ಬೇರೆ ಯಾರೋ ಅಂತ ತಿಳ್ಕೊಂಡು ಮಾತಾಡ್ತಿದ್ಯಾ? ತಮಾಷೆ ಮಾಡಿ ಸಾಕು, ತೆಗಿರಿ ನಿಮ್ ಕೈನ. ಹಾಗಾದ್ರೆ ನೀವು ಎಷ್ಟು ವರ್ಷ ಜೈಲಲ್ಲಿ ಕೊಳಿತಾ ಬಿದ್ದು ಈಗ ಬಿಡುಗಡೆ ಆಗಿ ಬಂದಿರೋ ಒಬ್ಬ ಪರದೇಸಿ ಅಮ್ಮ. ನಿಮ್ಮವ್ರಂತ ನಿಮ್ಗೆ ಯಾರು ಇಲ್ವಾ? ಇದ್ರು, ಹೆಂಡತಿ ಮಕ್ಕಳು. ಈಗ ಅವ್ರು ಯಾರೂ ಇಲ್ಲ. ಏನಾದ್ರು? ಅಗ್ನಿಗೆ ಆಹುತಿ ಆದ್ರಂತೆ. ಅದಕ್ಕೆ ಕಾರಣವಾದವನ್ನ ಹುಡುಕ್ತಾ ಇದ್ದೀನಮ್ಮ. ಇದ್ರ ಬಗ್ಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಪೊಲೀಸ್? ನಿಮ್ ಡಿಪಾರ್ಟ್ಮೆಂಟ್ನವರು ಸಾಕ್ಷಿ, ಆಧಾರ, ಪುರಾವೆ ಅಂತ ಅದ್ರ ಮೇಲೆ ತೀರ್ಮಾನ ತಗೊಳ್ಳೋ ಜನ. ಅವೆಲ್ಲ ನನ್ನ ಹತ್ರ ಇರಲಿಲ್ಲ ಅಂತ ನನಗೆ ಮರಣದಂಡನೆ ಕೊಟ್ರು. ಆದ್ರೆ ನನ್ನ ಅದೃಷ್ಟವಶಾತ್ ಅದು ಜೀವಾವಧಿ ಶಿಕ್ಷೆ ಆಯ್ತು. ನಿಮ್ ಕತೆ ಬಹಳ ದುರಂತವಾಗಿದೆ. ನಿಮ್ ಜೀವನದಲ್ಲಿ ಏನ್ ನಡೀತು ಹೇಳಿ ಹೇಳಿ. ಮಾತೃಭೂಮಿಗೆ ಸೇವೆ ಮಾಡ್ತಿದ್ದ ನಾನೊಬ್ಬ ಮಾಜಿ ಸೈನಿಕ.
ಬಾರ್ಡ್ ಹತ್ರನೇ ಕ್ಯಾಂಪ್ ಮಾಡಿದ್ದಾರೆ. ಹೆಡ್ ಕ್ವಾರ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ. ಹಲೋ ಹಲೋ ಹೆಡ್ ಕ್ವಾರ್ಟರ್ಸ್. ಹಲೋ ಹಲೋ ಹೆಡ್ ಕ್ವಾರ್ಟರ್ಸ್. ಹಲೋ 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 ಆಪರೇಟರ್. ಹಲೋ ಹಲೋ ಹೆಡ್ ಕ್ವಾರ್ಟರ್ಸ್. ಸರ್ ಕೆಲಸ ಮಾಡ್ತಾ ಇಲ್ಲ. ಬನ್ನಿ ಹೆಡ್ ಕ್ವಾರ್ಟರ್ಸ್ ವಾಪಸ್ ಹೋಗೋಣ. ಇಲ್ಲ ಸರ್, ಇಲ್ಲ. ನಾವು ಹೆಡ್ ಕ್ವಾರ್ಟರ್ಸ್ ಸೇರಕ್ಕೆ ಮುಂಚೆ ಅವ್ರು ನಮ್ಮ ಬಾರ್ಡರ್ ನುಗ್ಬಿಡ್ತಾರೆ. ಅದಕ್ಕೆ ಮಾತ್ರ ನಾವು ಅವಕಾಶ ಮಾಡ್ಕೊಳ್ಬಾರ್ದು ಸರ್. ನಾವು 4 ಜನ ಇದ್ರು, ನಾವೇ ಅಟ್ಯಾಕ್ ಮಾಡೋಣ. ಒಂದಾರು ದುಡುಕ್ಬಾರ್ದು. ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಮ್ಮ ತಾಯ್ನಾಡು ಒಳಗಡೆ ಅವ್ರು ಒಂದು ಹೆಜ್ಜೆ ಇಡಕ್ಕೂ ನಾವು ಬಿಡಬಾರ್ದು. ಬನ್ನಿ ಸರ್, ಕಮಾನ್ ವಿಲ್ ಅಟ್ಯಾಕ್. ಸರ್ ಸರ್, ನೀವಾದ್ರೂ ತಪ್ಪಿಸ್ಕೊಳ್ಳಿ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ನೋ. ಕೃಷ್ಣ, ಆನಂದ್, ನಿಮ್ಮ ಅಪ್ಪ ಬರ್ತಾ ಇದ್ದಾರೆ ಕಣೋ. ಅಪ್ಪ ಬರ್ತಾ ಇದ್ದಾರೆ. ಜಾನಕಿ, ಏನಂದ್ರೆ ಇದೇನಿದು ಇದೇನಿದು? ಜಾನಕಿ, ನಾನು ಒಂದು ಕೈ ಕಳ್ಕೊಂಡ ಮಾತ್ರಕ್ಕೆ ಆಗೋದ. ಯುದ್ಧದಲ್ಲಿ ನಮ್ಮ ದೇಶಕ್ಕೋಸ್ಕರ ಎಷ್ಟೋ ಜನ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಅವ್ರ ಹೆಂಡತಿರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಜೀವಂತವಾಗಿ ಬದುಕು ಬಂದಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡು. ನಾನು ಇನ್ನೊಂದು ಕೈಯಾಗಿ ನೀನು ನಮ್ಮ ಮಕ್ಕಳಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡಬೇಕು? ಜಾನಕಿ, ಸರ್ಕಾರದವರು ನಾನು ದೇಶಕ್ಕೋಸ್ಕರ ಸಲ್ಲಿಸಿರೋ ಸೇವೆಗೆ ಇದೇ ಊರಿನಲ್ಲಿ 5 ಎಕರೆ ಜಮೀನು ನಮಗೆ ಕೊಟ್ಟಿದ್ದಾರೆ. ಜಾನಕಿ, ಮಕ್ಕಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಇಷ್ಟೊತ್ತು ನಿಮ್ಗೋಸ್ಕರ ಕಾದು ಕಾದು ಅಲ್ಲೋಡಿ ಈಗ ತಾನೇ ಮಲಗಿದ್ದಾರೆ. ಬನ್ನಿ, ನಿಮ್ಗೆ ಇಷ್ಟವಾದ ಅಡಿಗೆ ಮಾಡಿದ್ದೀನಿ. ನಮಸ್ಕಾರ. ಓಹ್, ಬರ್ಬೇಕು ಮಿಲಿಟರಿ ತಿಮ್ಮಪ್ಪನವರು. ಏನ್ ಇಲ್ಲಿವರೆಗೂ ಬಂದಿದ್ದು? ನನ್ನ ಜಮೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಜಮೀನು ಯಾವ್ದು? ಈಗ ನೀವು ಕೆಲಸ ಮಾಡಿಸ್ತಿದ್ರಲ್ಲ, ಈ ಜಮೀನು ಸರ್ಕಾರನವ್ರು ನನ್ಗೆ ಕೊಟ್ಟಿದ್ದಾರೆ. ಕಾಗದ ಪತ್ರ ಬೇಕಾದ್ರೆ ತೋರಿಸ್ತೀನಿ. ಛೇ 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 ಛೇ, ನಿನ್ನ ಮಾತಲ್ಲ ಅಷ್ಟು ನಂಬಿಕೆ ಇಲ್ವಾ ತಿಮ್ಮಪ್ಪ? ಅಲ್ಲ, ಸರ್ಕಾರಕ್ಕೆ ಸ್ವಲ್ಪನೂ ಗೊತ್ತಾಗದ್ ಬೇಡವಾ? ಪಾಪ, ಮೊದಲೇ ಕೈ ಕಳ್ಕೊಂಡಿದ್ಯಾ. ನಿನ್ ಕೈಲಿ ಕಷ್ಟಪಟ್ಟು ದುಡಿಯಕ್ಕಾಗಲ್ಲ ಅಂತ ಈ ಭೂಮಿ ಕೊಡೋದ್ರ ಬದಲು ನಿನಗೆ 4 ಕಾಸು ಕೊಟ್ಟಿದ್ರೆ ಚೆನ್ನಾಗಿತ್ತು. ಹೋಗ್ಲಿ ಬಿಡು, ಈ ಜಮೀನ್ ನಾನು ತಗೊಂಡು 1000 ರೂಪಾಯಿ ಕೊಡ್ತೀನಿ. ಪೇಟೆಗೆ ಹೋಗಿ ಬೀಡಿ ಸಿಗರೇಟ್ ಅಂಗಡಿ ಇಟ್ಕೊಂಡು ರಾಜನಂಗ್ ಬದುಕು. ಹಣದಾಸೆ ನನಗಿಲ್ಲ ಜಗಪ್ಪ. ಅಪ್ಪ, ನಿನ್ ಕೈಲಿ ಈ ಕೆಲಸ ಮಾಡಕ್ ಆಗಲ್ಲ. ನನ್ ಮಾತು ಕೇಳು. ಸೈನ್ಯದಲ್ಲಿ ಕೋವಿ ಹಿಡ್ಕೊಂಡು ಢಮ್ ಅನ್ನಿಸ್ಬಿಡ್ತೀರಾ, ಆದ್ರಿಲ್ಲಿ ಬೆಳಗಿಂದ ಸಂಜೆವರೆಗೂ ನೇಗ್ಲು ಹಿಡ್ಕೊಂಡು ಬಿಸಿಲಿನಲ್ಲಿ ಕಷ್ಟಪಟ್ಟು ದುಡಿಬೇಕು. ಇಲ್ಲ ಜಗಪ್ಪ, ನಾನು ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದೀನಿ.
ನನ್ನ ಕೊನೆ ಉಸಿರಿರೋ ತನಕ ಈ ಭೂತಾಯಿ ಸೇವೆ ಮಾಡ್ತೀನಿ. ಏನೋಪ್ಪ ಹೇಳೋವಷ್ಟು ಹೇಳಿದ್ದೀನಿ, ಇದ್ರ ಮ್ಯಾಲ ನಿನ್ನಿಷ್ಟ. ಏ ರಂಗ ಕರಿಯ ಮಾದ, ಇವತ್ತಿಂದ ಈ ಜಮೀನು ತಿಮ್ಮಪ್ಪನವ್ರದು. ಅವರೇ ಉತ್ತು ಬಿತ್ತಿ ಬೆಳಿತಾರಂತೆ. ನೀವೆಲ್ಲ ನಡ್ರಪ್ಪ, ನಡ್ರಿ ನಡೀರಿ ನಡೀರಿ. ಏಯ್ ಬರ. ಭೇಷ್ಮನಿಯ ಆ ಹವಲ್ದಾರ್ ತಿಮ್ಮಪ್ಪನ ಗದ್ದೆಗೆ ಒಂದು ತೊಟ್ಟು ನೀರು ಹೋಗಬಾರ್ದು. ಈ ವಿಚಾರ ಮಾತಾಡೋದಕ್ಕೆ ಅವನು ಬಂದೇ ಬರ್ತಾನೆ. ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿದೆ ತಾನೆ? ಹುಷಾರ್. ಏ ಮುನಿಯ, ಈ ಕೆಲಸ ಮಾಡಿದ್ ನೀನೇನೋ? ಹೌದು ನಾನೇ. ಯಾಕೆ ನನ್ ಜಮೀನ್ಗೆ ಹೋಗೋದು ನೀನ್ ನಿಲ್ಲಿಸ್ತೆ? ಅದನ್ ಕೇಳಕ್ ನೀನ್ ಯಾರ? ನಿನಗ್ ನೀರ್ ಬೇಕಾಗಿದ್ರೆ ನಿನ್ ಜಮೀನಲ್ಲಿ ಒಂದು ಬಾವಿ ತೆಗೆಸ್ಕೊ ಹೋಗೋ. ಈ ನೀರು ಎಲ್ರಿಗೂ ಸೇರಿತ್ತು, ನೀನ್ ಒಬ್ಬನ್ ಸೊತ್ತಲ್ಲ. ನಿನ್ ಉಪದೇಶ ನನಗ್ ಬೇಕಾಗಿಲ್ಲ. ಸುಮ್ಮನೆ ನಿನ್ ಕೆಲಸ ನೋಡ್ಕೊಂಡು ಹೋಗೋ ಒಂಟಿ ಕೈ ನನ್ನ ಮಗನೇ. ಸುಮ್ನೆ ಈ ರೀತಿ ಎಲ್ಲ ಮಾತಾಡ್ಬೇಡ ಮುನಿಯ. ಸುಮ್ನೆ ಹೋಗಲ್ಲ ದಾಂಡಗ್ ನನ್ನ ಮಗನೇ. ನೋಡೋ, ನನಗೂ ಸಹನೆ ಇದೆ, ನನ್ನನ್ನು ರೇಗಿಸ್ಬೇಡ. ಏನೋ ಮಾಡ್ತೀಯ, ಬಂದೂಕ ತಗೊಂಡು ಡಮ್ ಅನ್ಸ್ಬಿಡ್ತೀಯ. ಅದು ನಿನ್ ಕೈಲಿ ಆಗಕ್ಕಿಲ್ಲ. ಮೊದ್ಲೇ ಒಂಟಿ ಕೈ ಬೇರೆ. ಬಾಯ್ ಮುಚ್ಕೊಂಡು ಹೋಗೋ ಅಂದೆ. ಹಾಗಾದ್ರೆ ನೀರ್ ಬಿಡಲ್ಲ. ಬಿಡಲ್ವಾ? ತಿಮ್ಮಪ್ಪ, ಇದೇನು ಯುದ್ಧ ಭೂಮಿ ಅನ್ಕೊಂಡಿದ್ಯಾ? ಸರ್, ಇನ್ಸ್ಪೆಕ್ಟರ್ ಸರ್, ಸುಮ್ಮನೆ ಇರ್ಲಾರ್ದೆ ನನ್ ಮೇಲೆ ಕಾಲ್ ಕೇರ್ಕೊಂಡು ಜಗಳಕ್ ಬಂದ. ನಾನಾ ಬಂದಿದ್ದು? ನೀನೇ ಬಂದಿದ್ದು. ಇನ್ಸ್ಪೆಕ್ಟರ್ ಸರ್, ನ್ಯಾಯವಾಗಿ ನನ್ನ ಗದ್ದೆಗೆ ನೀರ್ ಬಿಡು ಅಂತ ಕೇಳಿದ್ದಕ್ಕೆ ಇವರೆಲ್ಲ ಸೇರ್ಕೊಂಡು ನನ್ನ ಹೊಡಿಯಕ್ ಬಂದ್ರು. ಇಲ್ಲ ಇನ್ಸ್ಪೆಕ್ಟ್ರೆ, ಮುನಿನಿಗೆ ಯಾಕೆ ಹೊಡಿತಿದ್ಯಾ ಅಂತ ಕೇಳೋದಕ್ಕೆ ಹೋಗಿದ್ಕೆ ನಮ್ನೆಲ್ಲ ಸೇರ್ಸ್ಕೊಂಡು ಹೊಡೆದ್ಬಿಟ್ಟ ಸರ್. ನೀನು ಹೊಡಿತಿದ್ದನ್ನ ನಾನೇ ನೋಡಿದ್ದೀನಿ. ತಿಮ್ಮಪ್ಪ, ಹೊಡೆಯೋದು ತಪ್ಪು. ನಿನಗೇನಾದ್ರೂ ಅನ್ಯಾಯ ಆಗಿದೆ ನಮ್ಮ ಹತ್ರ ಹೇಳು, ಇಲ್ಲ ಊರ್ ಹಿರಿಯರಿಗೆ ಹೇಳು. ಮುನಿಯಾ, ಅಯ್ಯೋ ಎಷ್ಟೊಂದು ಏಟ್ ಬಿದ್ಬಿಟ್ಟಿದೆ. ಮದ ಕೆಂಚ, ಎಂತ ಕೆಲಸ ಮಾಡ್ಬಿಟ್ಟೆ ತಿಮ್ಮಪ್ಪ. ನನ್ಗೊಂದ್ ಮಾತು ಹೇಳ್ಬಾರ್ದಾಗಿತ್ತ? ನಾನ್ ನಿನಗೆ ಸಹಾಯ ಮಾಡ್ತಿರ್ಲಿಲ್ವಾ? ಏ ಮುನಿಯಾ, ಮೊದ್ಲು ತಿಮ್ಮಪ್ಪನ ಗದ್ದೆಗೆ ನೀರ್ ಬಿಡು. ನಮ್ ಗದ್ದೆಗೆ ನೀರ್ ಇಲ್ದಿದ್ರು ಪರವಾಗಿಲ್ಲ. ಇನ್ಮೇಲೆ ತಿಮ್ಮಪ್ಪನ ತಂಟೆಗೆ ನೀವ್ ಯಾರು ಹೋಗ್ಬೇಡ್ರಿ. ಹೋಗೋ, ಹೋಗ್ರಿ. ತಿಮ್ಮಪ್ಪ ನೀನ್ ನಡಿ. ಇನ್ಸ್ಪೆಕ್ಟ್ರೆ, ಇದು ನಮ್ ಜಗಳ, ನಾವು ತೀರ್ಮಾನ ಮಾಡ್ಕಂತೀವಿ. ತಾವು ದಯಮಾಡಿಸಿ ಬನ್ನಿ. ಭೇಷ್ ಮುನಿಯ, ಇವತ್ ನಾನು ಹೇಳ್ಕೊಟ್ಟಂಗೆ ಚೆನ್ನಾಗಿ ನಾಟಕ ಮಾಡಿದೆ. ನೀನ್ ಮಾಡೋದು ಇನ್ನೂ ಒಂದ್ ಕೆಲಸ ಆಯ್ತು. ಅದೇನ್ ಹೇಳಿದಣಿ? ನಿಮ್ ಮಾತ್ ಯಾವತ್ತಾರ ನಾನು ಇಲ್ಲ ಅಂತ ಹೇಳಿದ್ದೀನ ದಣಿ. ಇವತ್ ರಾತ್ರಿ ಆ ತಿಮ್ಮಪ್ಪನ ಗದ್ದೆ ಪಕ್ಕದಲ್ಲಿರೋ ಮಾವಿನ ತೋಪಲ್ಲಿ ನೀನ್ ಮಲಕು. ಯಾಕೆ ಯಾಕೆ ಅಂತ ನೀನ್ ಕೇಳಲೂಬಾರ್ದು, ನಾನು ಕೇಳಲೂಬಾರ್ದು ಕಣ. ಸರಿ ದಣಿ.